ನಾನು ಹೈದರಾಬಾದ್ನಿಂದ ಬಂದವಳು ಎನ್ನ ರಶ್ಮಿಕಾ ಮೇಲೆ ಕರವೇ ನಾರಾಯಣಗೌಡ ಸಖತ್ ಗರಂ. ಇತ್ತೀಚೆಗೆ ನಟಿ ರಶ್ಮಿಕಾ ಮಂದಣ್ಣ ನಾನು ಹೈದರಾಬಾದ್ನಿಂದ ಬಂದವಳು ಎಂದು ಮುಂಬೈನಲ್ಲಿ ಹೇಳಿಕೆ ನೀಡಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ನೆಟ್ಟಿಗರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ರು. ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಒಂದು ಸ್ವಲ್ಪ ಚಿಗುರಿದ ತಕ್ಷಣ ಕನ್ನಡ ನಾಡನ್ನೇ ಮರೆಯುತ್ತೀಯ ಎಂದು ಕಿಡಿಕಾರಿದ್ದಾರೆ. ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ನಾನು ಹೈದರಾಬಾದ್ನಿಂದ ಬಂದವಳು ಎಂದು ಹೇಳಿಕೆ ಕೊಡುವುದರ ಮೂಲಕ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದು, ಈ ಬಗ್ಗೆ ರಿಯಾಕ್ಷನ್ ಮಾಡಿರುವ ಕರವೇ ನಾರಾಯಣಗೌಡ ರಶ್ಮಿಕಾಗೆ ಕನ್ನಡದ ಪಾಠ ಹೇಳಿದ್ದಾರೆ. ರಶ್ಮಿಕಾ ಮಂದಣ್ಣ ಸದ್ಯ ಚಾವಾ ಸಿನಿಮಾದ ಸಕ್ಸಸ್ ಅಲಿಯಲ್ಲಿ ತೇಲಾಡ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ನಟನೆಯ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಭರ್ಜರಿ ಕಲೆಕ್ಷನ್ ಮಾಡ್ತಿವೆ. ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ಆನಂತರ ಟಾಲಿವುಡ್, ಕಾಲಿವುಡ್, ಬಾಲಿವುಡ್ ನಲ್ಲೂ ನಟಿ ರಶ್ಮಿಕಾ ಸಖತ್ತಾಗಿ ಸೌಂಡ್ ಮಾಡ್ತಿದ್ದಾರೆ. ಜೊತೆಗೆ ಕನ್ನಡಿಗರನ್ನ ಕೆರಳಿಸೋ ಕೆಲ ಹೇಳಿಕೆಗಳನ್ನ ಕೊಟ್ಟು ಆಗಾಗ ವಿವಾದಕ್ಕೂ ಸಿಲುಕ್ತಿದ್ದಾರೆ. ರಶ್ಮಿಕಾ ಮೇಲೆ ನಾರಾಯಣಗೌಡ ಕಿಡಿ. ಈ ಕುರಿತು ಮಾತನಾಡಿರುವ ಕರವೇ ನಾರಾಯಣಗೌಡ, ನಾನು ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿದ್ದೆ. ಅಲ್ಲಿ ಕೊಡಗಿನ ಹೆಣ್ಣುಮಗಳು ರಶ್ಮಿಕಾ ಮಂದಣ್ಣ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾನು ತೆಲುಗಿನ ಆಂಧ್ರ ಪ್ರದೇಶದ ಹೆಣ್ಣುಮಗಳು ಎಂದು ಹೇಳಿಕೆಯನ್ನ ಕೊಡ್ತಾಳಲ್ವಾ, ಹೀಗಂತ ರಶ್ಮಿಕಾ ವಿರುದ್ಧ ಗುಡುಗಿದ್ರು. ಒಂದಷ್ಟು ಚಿಗುರಿದ ನೀನು ತಕ್ಷಣ ಬೇರೆ ಬೇರೆ ಭಾಷೆಗಳಲ್ಲಿ ಒಂದಷ್ಟು ಅವಕಾಶ ಸಿಕ್ಕಿದ ತಕ್ಷಣ ಕನ್ನಡ ನಾಡನ್ನ ಮರೆಯುತ್ತೀರಿ ಅಂದ್ರೆ ನೀವು ಎಂತಹ ಮೀರ್ ಸಾಧಕಿಯರಿದ್ದೀರಿ. ಈ ನೆಲದ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆ ನಿಮಗೆ ಗೌರವ ಇರಬೇಕು. ನೀವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದ್ರೂ ಕೂಡ ಆ ನೆಲದ ಋಣವನ್ನ ತೀರಿಸುವಂಥದ್ದು ನಿಮ್ಮ ಜವಾಬ್ದಾರಿ. ಕುವೆಂಪು ಅವರ ನುಡಿಯಂತೆ ಇನ್ಮೇಲಾದ್ರೂ ಎಲ್ಲೇ ಇರು, ಹೇಗೆ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರುವ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಂದು ನ್ಯಾಷನಲ್ ಕ್ರಶ್ಗೆ ಕರವೇ ನಾರಾಯಣಗೌಡ ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಸದ್ಯ ಎಲ್ಲಿ ನೋಡಿದ್ರು ನಟಿ ರಶ್ಮಿಕಾ ಮಂದಣ್ಣ ಮತ್ತು ವಿಕಿ ಕೌಶಲ್ ನಟನೆಯ ಚಾವಾ ಸಿನಿಮಾದೇ ಸೌಂಡು. ದಿನದಿಂದ ದಿನಕ್ಕೆ ಚಾವಾ ಸಿನಿಮಾದ ಕ್ರೇಜ್ ಜಾಸ್ತಿ ಆಗ್ತಿದೆ. ಸದ್ಯ ತೆಲುಗಿನಲ್ಲೂ ಬೇಡಿಕೆ ಹೆಚ್ಚಾಗಿದ್ದು ಈ ಸಿನಿಮಾವನ್ನ ತೆಲುಗು ಭಾಷೆಗೆ ಡಬ್ ಮಾಡಲಾಗಿದೆ. ಮಾರ್ಚ್ 7ರಂದು ಟಾಲಿವುಡ್ನಲ್ಲಿ ಚಾವಾ ಸಿನಿಮಾ ರಿಲೀಸ್ ಆಗಲಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.